ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ ಮತ್ತು ನಮ್ಮ ಚಾನಲ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ವಿಷಯ ಕಾಳಸರ್ಪದೋಷದ ಬಗ್ಗೆ ಮತ್ತು ಕಾಳಸರ್ಪದೋಷದ ವಿಧಗಳು ಮತ್ತು ಪರಿಹಾರಗಳು. ಕಾಳಸರ್ಪದೋಷ ಅಂದರೆ ಏನು, ಅದರ ಬಗ್ಗೆ ಮತ್ತು ಅದರ ದೋಷಕ್ಕೆ ಪರಿಹಾರಗಳೇನು, ಇವೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಮದುವೆ ವಿಳಂಬ ಆಗ್ತಿದೆಯಾ, ಏನು ಕಾರಣ ಅಂತಲೇ ಗೊತ್ತಾಗ್ತಿಲ್ವಾ, ಯಾವ ಉದ್ಯೋಗದಲ್ಲೂ ಬಹಳ ಕಾಲ ಉಳಿಯುವುದಕ್ಕೆ ಸಾಧ್ಯವಾಗ್ತಿಲ್ಲ ಮತ್ತು ಮದುವೆಯಾಗಿ ಬಹಳ ವರ್ಷಗಳಾದವು, ಇನ್ನೂ ಮಕ್ಕಳಾಗಿಲ್ಲ, ಯಾವುದೇ ವ್ಯಾಪಾರದಲ್ಲೂ ವ್ಯವಹಾರದಲ್ಲೂ ಕೈ ಹಿಡಿಯುತ್ತಿಲ್ಲ, ಹೀಗೆ ಸಮಸ್ಯೆಗಳನ್ನು ಕೇಳಿಕೊಂಡು ವಿಶೇಷ ಸಮಸ್ಯೆಗಳು ನಮಗೆ ಕಾಡಿಸ್ತಾ ಇದೆ. ನಿಮ್ಮ ಜಾತಕದಲ್ಲಿ ಕಾಳಸರ್ಪದೋಷ ಇದೆ ಅಥವಾ ಇಲ್ಲವಾ, ಯಾವ ರೀತಿ ನಾವು ಈ ದೋಷವನ್ನು ಕಂಡುಹಿಡ್ಕೊಳ್ಬೇಕು ಮತ್ತು ಈ ದೋಷಕ್ಕೆ ಪರಿಹಾರ ಏನು, ಇವೆಲ್ಲವನ್ನು ನಿವಾರಣೆ ಆಗಬೇಕಾದ್ರೆ ಏನು ಮಾಡಬೇಕು, ಇದೆಲ್ಲವನ್ನು ನೋಡಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪ್ರತಿಯೊಬ್ಬರ ಜಾತಕದಲ್ಲೂ ಏನಾದರೂ ಸಮಸ್ಯೆ ಇದ್ದೇ ಇರುತ್ತೆ. ಅದರಲ್ಲಿ ಹೆಚ್ಚಿನ ಜನರು ಭಯಪಡುವುದು ಕಾಳಸರ್ಪಯೋಗದ ಬಗ್ಗೆ. ಇದನ್ನು ಕಾಳಸರ್ಪದೋಷ ಎಂದು ಕರೆಯುತ್ತಾರೆ. ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆ ಉಂಟಾದರೂ ಜನರು ಮೊದಲು ಭಯಪಡುವುದು ಸರ್ಪದೋಷದ ಬಗ್ಗೆ. ಅವುಗಳಲ್ಲಿ ಸರ್ಪದೋಷ, ಸರ್ಪಶಾಪ ಮತ್ತು ಕಾಳಸರ್ಪದೋಷ ಬಹುಮುಖ್ಯವಾದವು. ಯಾವುದೇ ಕುಂಡಲಿಯಲ್ಲಿ ಈ ಮೇಲಿನ ಅಂಶಗಳು ಕಂಡುಬಂದರೆ ಭಯಪಡುವ ಅಗತ್ಯವಿಲ್ಲ. ಪ್ರತಿಯೊಂದು ದೋಷಗಳಿಗೂ ತನ್ನದೇ ಆದ ಪರಿಹಾರಗಳಿರುತ್ತದೆ. ಇದರಲ್ಲಿ ಮುಖ್ಯವಾಗಿ ವಿಶಾಖ ನಕ್ಷತ್ರದ ಪೂಜೆ, ಬ್ರಹ್ಮಚಾರಿ ಪೂಜೆ, ಸೃಷ್ಟಿ ಪೂಜೆ, ಆಶ್ಲೇಷ ಬಲಿ ಪೂಜೆ, ಸರ್ಪ ಸೂಕ್ತ ಹೋಮ, ಪುರುಷ ಸೂಕ್ತ ಹೋಮ, ನಾಗ ಪ್ರತಿಷ್ಠೆ ಇನ್ನು ಮುಂತಾದ ಪೂಜೆಗಳಿಂದ ಮತ್ತು ಈ ಪೂಜೆಗಳನ್ನು ಮಾಡುವ ಮೂಲಕ ಕೂಡ ದೋಷದಿಂದ ಹೊರಬರಬಹುದು. ಮತ್ತು ಹಣವಿದ್ದವರು ಯಾವುದೇ ಪರಿಹಾರ ಮಾಡಬಲ್ಲರು. ಆದರೆ ಜನಸಾಮಾನ್ಯರ ಮಂತ್ರಗಳನ್ನು ಪಠಿಸುವುದು, ಕೆಲವು ಕಥೆಗಳನ್ನು ಓದುವುದು ಮತ್ತು ಇನ್ನಿತರ ಸರಳವಾದ ದಾನ ಧರ್ಮಗಳಿಂದ ಪರಿಹಾರವನ್ನು ಕೂಡ ಮಾಡಿಕೊಳ್ಳಬಹುದು. ನೋಡಿ, ಮೊದಲನೇದಾಗಿ ಕಾಳಸರ್ಪದೋಷ ಅಂದರೆ ಏನು ಅದನ್ನು ತಿಳ್ಕೊಳ್ಳೋಣ. ಲಗ್ನದ ಸಮೇತ ಎಲ್ಲ ನವಗ್ರಹಗಳು ರಾಹು ಮತ್ತು ಕೇತುವಿನ ನಡುವೆ ಇದ್ದಲ್ಲಿ ಅದನ್ನು ಕಾಳಸರ್ಪದೋಷ ಎಂದು ಕರೆಯುತ್ತಾರೆ. ಕೇವಲ ಲಗ್ನ ಕುಂಡಲಿಯಲ್ಲಿ ಕಾಳಸರ್ಪದೋಷವಿದ್ದು ನವಾಂಶ ಕುಂಡಲಿಯಲ್ಲಿ ಕಾಳಸರ್ಪದೋಷ ಇಲ್ಲದೇ ಹೋದಲ್ಲಿ ತಾಪತ್ರಯಗಳು ಕಡಿಮೆ ಮಟ್ಟದಲ್ಲಿ ಇರುತ್ತದೆ. ಹೀಗೆ ಬಹುತೇಕ ಜಾತಕಗಳಲ್ಲಿ ಕಾಳಸರ್ಪದೋಷ ಇರುವುದೇ ಇಲ್ಲ. ಅದರಲ್ಲಿ ಕೆಲವು ಅಂಶಗಳಿಲ್ಲಿವೆ. ಇದನ್ನು ಅಪೂರ್ಣ ಕಾಳಸರ್ಪದೋಷ ಎಂದು ಕರೆಯಲಾಗುತ್ತದೆ. ಇಂದಿಗೂ ಇದನ್ನು ದೋಷ ಎನ್ನಬೇಕೋ ಅಥವಾ ಯೋಗ ಎನ್ನಬೇಕೋ ಎಂಬ ಚಂಚಲತೆ ಎಲ್ಲರಲ್ಲಿಯೂ ಇದೆ. ಕಾರಣವೇನೆಂದರೆ, ಕಾಳಸರ್ಪದೋಷ ಇರುವ ಅನೇಕರು ಸಮಾಜದಲ್ಲಿ ಅತ್ಯುನ್ನತ ಪದವಿಯನ್ನು ಏರಿದ್ದಾರೆ. ರಾಹು ಮತ್ತು ಕೇತುವನ್ನು ಹೊರತುಪಡಿಸಿದರೆ ಒಟ್ಟು 7 ಗ್ರಹಗಳಿವೆ. ಈ 7 ಗ್ರಹಗಳಲ್ಲಿ ಯಾವುದೇ ಗ್ರಹವು ರಾಹು ಕೇತುವಿನ ಮಧ್ಯೆ ಇರದೆ ಹೊರಗಿದ್ದಲ್ಲಿ ಸರಳ ಪರಿಹಾರಗಳಿಂದ ಎದುರಾಗಬಹುದಾದಂಥ ತೊಂದರೆಗಳಿಂದ ಪಾರಾಗಬಹುದು. ಹೀಗೆ ಕಾಳಸರ್ಪದೋಷದಲ್ಲಿ 12 ವಿಧಗಳಿದೆ. ಮತ್ತು ಮೊದಲನೇದು ಅನಂತ ಕಾಳಸರ್ಪದೋಷ, ಎರಡನೇದು ಕುಳಿಕ ಕಾಳಸರ್ಪದೋಷ, ಮೂರನೇದು ವಾಸುಕಿ ಕಾಳಸರ್ಪದೋಷ, ನಾಲ್ಕನೇದು ಶಂಖಪಾಲ ಕಾಳಸರ್ಪದೋಷ, ಐದನೇದು ಪದ್ಮ ಕಾಳಸರ್ಪದೋಷ, ಆರನೇದು ಮಹಾಪದ್ಮ ಕಾಳಸರ್ಪದೋಷ, ಏಳನೇದು ತಕ್ಷಕ ಕಾಳಸರ್ಪದೋಷ, ಎಂಟನೇದು ಕರ್ಕೋಟಕ ಕಾಳಸರ್ಪದೋಷ, ಒಂಬತ್ತನೇದು ಶಂಖಚೂಡ ಕಾಳಸರ್ಪದೋಷ, 10 ಘಟಕ ಕಾಳಸರ್ಪದೋಷ, 11ನೇದು ವಿಷಾಧಾರ ಕಾಳಸರ್ಪದೋಷ ಮತ್ತು 12ನೇದು ಶೇಷನಾಗ ಕಾಳಸರ್ಪದೋಷ. ನೋಡಿ, ಇವು 12 ಕಾಳಸರ್ಪದೋಷಗಳು. ಇವು ಯಾವ ರೀತಿ ಜಾತಕದಲ್ಲಿ ಬರುತ್ತೆ ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ನೋಡ್ಕೊಳ್ಳಿ, ಅನಂತ ಕಾಳಸರ್ಪದೋಷ ಲಗ್ನದಲ್ಲಿ ರಾಹು 7ನೇ ಮನೆಯಲ್ಲಿ ಕೇತು ಇದ್ದು. ನಂತರ ಕುಳಿಕ ಕಾಳಸರ್ಪದೋಷ ರಾಹು 2ನೇ ಮನೆಯಲ್ಲಿದ್ದು ಮತ್ತು ಕೇತು 8ನೇ ಮನೆಯಲ್ಲಿದ್ದರೆ ಕುಳಿಕ ಕಾಳಸರ್ಪದೋಷವಾಗುತ್ತೆ. ಮೂರನೇದು ವಾಸುಕಿ ಕಾಳಸರ್ಪದೋಷ, ರಾಹು ಲಗ್ನದಿಂದ 3ನೇ ಮನೆಯಲ್ಲಿದ್ದು ಮತ್ತು ಕೇತು ಲಗ್ನದಿಂದ 9ನೇ ಮನೆಯಲ್ಲಿದ್ದರೆ ಅದು ವಾಸುಕಿ ಕಾಳಸರ್ಪದೋಷವಾಗುತ್ತೆ. ನಂತರ ಶಂಖಪಾಲ ಕಾಳಸರ್ಪದೋಷ ನೋಡ್ಕೊಳ್ಳಿ, ಲಗ್ನದಿಂದ ರಾಹು 4ನೇ ಮನೆಯಲ್ಲಿದ್ದು ಲಗ್ನದಿಂದ ಕೇತು 10ನೇ ಮನೆಯಲ್ಲಿದ್ದರೆ ಅದು ಶಂಖಪಾಲ ಕಾಳಸರ್ಪದೋಷವಾಗುತ್ತೆ. ನಂತರ 5ನೇದು ಪದ್ಮ ಕಾಳಸರ್ಪದೋಷ, ಲಗ್ನದಿಂದ ರಾಹು 5ನೇ ಮನೆಯಲ್ಲಿದ್ದು ಮತ್ತು ಲಗ್ನದಿಂದ ಕೇತು 11ನೇ ಮನೆಯಲ್ಲಿದ್ದರೆ ಅದು ಪದ್ಮ ಕಾಳಸರ್ಪದೋಷವಾಗತ್ತೆ. ನಂತರ ಮಹಾಪದ್ಮ ಕಾಳದೋಷ ನೋಡಿ, ರಾಹು ಲಗ್ನದಿಂದ 6ನೇ ಮನೆಯಲ್ಲಿ ರಾಹು ಇದ್ದು ಲಗ್ನದಿಂದ 12ನೇ ಮನೆಯಲ್ಲಿ ಕೇತು ಇದ್ದರೆ ಅದು ಮಹಾಪದ್ಮ ಕಾಳಸರ್ಪದೋಷವಾಗತ್ತೆ. ನಂತರ
ಏಳನೇ ಕಾಳಸರ್ಪದೋಷ ತಕ್ಷಕ ಕಾಳಸರ್ಪದೋಷ. ನೋಡಿ, ಲಗ್ನದಲ್ಲಿ ಕೇತು ಇದ್ದು 7ನೇ ಮನೆಯಲ್ಲಿ ರಾಹು ಇದ್ದರೆ ಅದು ತಕ್ಷಕ ಕಾಳಸರ್ಪದೋಷವಾಗತ್ತೆ. ಕರ್ಕೋಟಕ ಕಾಳಸರ್ಪದೋಷ. ನೋಡಿ, ಲಗ್ನದಿಂದ 2ನೇ ಮನೆಯಲ್ಲಿ ಕೇತು ಇದ್ದು ಲಗ್ನದಿಂದ 8ನೇ ಮನೆಯಲ್ಲಿ ರಾಹು ಇದ್ದರೆ ಅದು ಕರ್ಕೋಟಕ ಕಾಳಸರ್ಪದೋಷವಾಗತ್ತೆ. ನಂತರ ಶಂಖಚೂಡ ಕಾಳಸರ್ಪದೋಷ ನೋಡ್ಕೊಳ್ಳಿ. 9ನೇದು, ಲಗ್ನದಿಂದ ಕೇತು 3ನೇ ಮನೆಯಲ್ಲಿದ್ದು ಲಗ್ನದಿಂದ ರಾಹು 9ನೇ ಮನೆಯಲ್ಲಿದ್ದರೆ ಅದು ಶಂಖಚೂಡ ಕಾಳಸರ್ಪದೋಷವಾಗತ್ತೆ. ನಂತರ ಘಟಕ ಕಾಳಸರ್ಪದೋಷ. ಲಗ್ನದಿಂದ ಕೇತು 4ನೇ ಮನೆಯಲ್ಲಿ ಲಗ್ನದಿಂದ ರಾಹು 10ನೇ ಮನೆಯಲ್ಲಿದ್ದರೆ ಘಟಕ ಕಾಳಸರ್ಪದೋಷವಾಗತ್ತೆ. ನಂತರ ವಿಷಾಧಾರ ಕಾಳಸರ್ಪದೋಷ. ನೋಡಿ, ಲಗ್ನದಿಂದ ಕೇತು 5ನೇ ಮನೆಯಲ್ಲಿ ಲಗ್ನದಿಂದ ರಾಹು 11ನೇ ಮನೆಯಲ್ಲಿದ್ದರೆ ವಿಷಾಧಾರ ಕಾಳಸರ್ಪದೋಷವಾಗತ್ತೆ. ನಂತರ ಶೇಷನಾಗ ಕಾಳಸರ್ಪದೋಷ. ಲಗ್ನದಿಂದ ಕೇತು 6ನೇ ಮನೆಯಲ್ಲಿದ್ದು ಲಗ್ನದಿಂದ ರಾಹು 12ನೇ ಮನೆಯಲ್ಲಿದ್ದರೆ ಅದು ಬಂದು 12ನೇ ಕಾಳಸರ್ಪದೋಷ, ಶೇಷನಾಗ ಕಾಳಸರ್ಪದೋಷಗಳಾಗುತ್ತೆ. ಹೀಗೆ 12 ವಿಧವಾದಂಥ ಕಾಳಸರ್ಪದೋಷಗಳಿದೆ. ಇದಕ್ಕೆ ಒಂದೊಂದು ಕಾಳಸರ್ಪದೋಷಕ್ಕೂ ಯಾವ್ಯಾವ ರೀತಿ ಸಮಸ್ಯೆಗಳುಂಟಾಗತ್ತೆ ಅಂಥೇಳಿ ನಾವು ಮುಂದೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅನಂತ ಕಾಳಸರ್ಪದೋಷ. ಅನಂತ ಕಾಳಸರ್ಪದೋಷದಲ್ಲಿ ರಾಹು ಲಗ್ನದಲ್ಲಿದ್ದು ಕೇತು 7ನೇ ಮನೆಯಲ್ಲಿದ್ದರೆ ನೋಡಿ, ಮದುವೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಎದುರಿಸ್ತೀರಾ, ಮತ್ತು ಪ್ರೀತಿ ವಿಚಾರದಲ್ಲಿ ಸಮಸ್ಯೆಗಳು, ಆರೋಗ್ಯ ಏರ್ಪೇರಾಗ್ತಕ್ಕಂಥದ್ದು, ಮಾನಸಿಕ ಸಮಸ್ಯೆಗಳು, ಈ ರೀತಿಯಾದಂಥ ಸಮಸ್ಯೆಗಳು ಅನಂತ ಕಾಳಸರ್ಪದೋಷದಲ್ಲಿ ಎದುರಾಗ್ತಕ್ಕಂಥದ್ದು. ನಂತರ 2ನೇದು ಕುಳಿಕ ಕಾಳಸರ್ಪದೋಷದಲ್ಲಿ ನೋಡಿ, ಲಗ್ನದಿಂದ 2ನೇ ಮನೆ ರಾಹು 8ನೇ ಮನೆಯಲ್ಲಿ ಕೇತು. ಈ ಕಾಳಸರ್ಪದೋಷದಲ್ಲಿ ಹಣಕಾಸಿನ ಸಮಸ್ಯೆಗಳೇ ತುಂಬ ಹೆಚ್ಚಾಗಿರುತ್ತೆ. ನಂತರ ನೋಡ್ಕೊಳ್ಳಿ, 3ನೇ ಕಾಳಸರ್ಪದೋಷ ವಾಸುಕಿ ಕಾಳಸರ್ಪದೋಷ. ಲಗ್ನದಿಂದ 3ನೇ ಮನೆಯಲ್ಲಿ ರಾಹು 9ನೇ ಮನೆಯಲ್ಲಿ ಕೇತು ಇದ್ದರೆ ಮಕ್ಕಳ ನಡುವೆ ವೈಮನಸ್ಸು, ಮಕ್ಕಳನ್ನು ಸರಿಯಾಗಿ ನೋಡ್ಕೊಳ್ದೇ ಇರತಕ್ಕಂಥದ್ದು, ಮಕ್ಕಳು ನಿಮ್ಮನ್ನು ನೋಡ್ಕೊಳ್ದೇ ಇರತಕ್ಕಂಥದ್ದನ್ನು ಸಮಸ್ಯೆಗಳಿದ್ರಾಗ್ತದೆ. ಆರೋಗ್ಯ ಸಮಸ್ಯೆ ಇರುತ್ತೆ, ವಿಪರೀತ ಖರ್ಚು ಆಗ್ತಕ್ಕಂಥದ್ದು, ಸಂಬಂಧಿ ಸ್ನೇಹಿತರಿಂದ ಮೋಸ ಆಗ್ತಕ್ಕಂಥದ್ದು. ನಂತರ ನೋಡ್ಕೊಳ್ಳಿ, 4ನೇ ಕಾಳಸರ್ಪದೋಷ ಶಂಖಪಾಲ ಕಾಳಸರ್ಪದೋಷ. ಲಗ್ನದಿಂದ ರಾಹು 4ನೇ ಮನೆ, ಲಗ್ನದಿಂದ ಕೇತು 7ನೇ ಮನೆಯಲ್ಲಿದ್ದರೆ ಸ್ಥಳ ಸಮಸ್ಯೆಗಳು, ಭೂಮಿ ವಿಚಾರಕ್ಕೆ ಸಮಸ್ಯೆಗಳು, ಕೋರ್ಟ್ ಕೇಸು, ಇಂಥ ಸಮಸ್ಯೆಗಳೆಲ್ಲವೂ ಎದುರಾಗ್ತಕ್ಕಂಥದ್ದು. ಮುಂದೆ 5ನೇ ಕಾಳಸರ್ಪದೋಷ ಪದ್ಮ ಕಾಳಸರ್ಪದೋಷ. ಲಗ್ನದಿಂದ ರಾಹು 5ನೇ ಮನೆಯಲ್ಲಿ ಲಗ್ನದಿಂದ ಕೇತು 11ನೇ ಮನೆಯಲ್ಲಿದ್ದರೆ ಮಕ್ಕಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಉಂಟಾಗುತ್ತೆ. ಮಕ್ಕಳಾಗದೇ ಇರತಕ್ಕಂಥದ್ದು, ಮಾನಸಿಕ ಸಮಸ್ಯೆಗಳು, ದೈಹಿಕ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು. ನಂತರ ಇಲ್ಲಿವರೆಗೂ 5 ಕಾಳಸರ್ಪದೋಷದ ಬಗ್ಗೆ ತಿಳ್ಕೊಂಡ್ವಿ. ನಂತರ ಇನ್ನು 2ನೇ ಭಾಗದಲ್ಲಿ, ಇದೇ ವಿಡಿಯೋ 2ನೇ ಭಾಗ ಬರುತ್ತೆ. 2ನೇ ಭಾಗದಲ್ಲಿ ಉಳಿದ 7 ಕಾಳಸರ್ಪದೋಷಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಾದಮೇಲೆ ಈ 12 ಕಾಳಸರ್ಪದೋಷಗಳ ಬಗ್ಗೆ ತಿಳಿದುಕೊಂಡು 12 ಕಾಳಸರ್ಪದೋಷಗಳಿಗೆ ಸುಲಭವಾದಂಥ ಪರಿಹಾರಗಳನ್ನು ಯಾವ ರೀತಿ ನಾವು ಮಾಡಿಕೊಳ್ಬೋದು, ಮತ್ತು ಕಾಳಸರ್ಪದೋಷಕ್ಕೆ ಸಂಬಂಧಪಟ್ಟ ಜಾತಕದಲ್ಲಿನ ಸಮಸ್ಯೆಗಳನ್ನು ನಾವು ತಿಳ್ಕೊಳ್ಬೇಕು ಅನ್ನೋದಾದರೆ ನೋಡಿ, ಈ ಕೆಳಗಡೆ ಇರತಕ್ಕಂಥ ನಂಬರನ್ನು ಸಂಪರ್ಕಿಸಿ ನಿಮ್ಮ ಜಾತಕದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ, ಕಾಳಸರ್ಪದೋಷ ಆಗಿರ್ಬೋದು, ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂಥ ದೋಷಗಳಾಗಿರ್ಬೋದು, ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ದೋಷಗಳಾಗಿರ್ಬೋದು, ಇಂತಹ ಸಮಸ್ಯೆಗಳೇನಾದರೂ, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳೇನಾದರೂ ಇದ್ದರೆ, ನಿಮಗೆ ಜಾತಕಾದಿ ಸಮಸ್ಯೆಗಳೇನಾದರೂ ಇದ್ದರೆ, ಮತ್ತು ವಿವಾಹಕ್ಕೆ ಸಂಬಂಧಪಟ್ಟಂತೆ ಕದ್ಲಿ ವಿವಾಹ ಅಥವಾ ಕುಂಭ ವಿವಾಹ ಏನಾದರೂ ಮಾಡಿಸೋದಿದ್ದರೆ, ಏನಾದರೂ ಮತ್ತು ಜಾತಕಾದಿ ಸಮಸ್ಯೆಗಳೇನಾದರೂ ಇದ್ದರೆ, ನೀವು ಈ ಕೆಳಗಡೆ ಇರತಕ್ಕಂಥ ನಂಬರನ್ನು ಸಂಪರ್ಕ ಮಾಡಿ ಈ ಹೆಚ್ಚಿನ ವಿಷಯಗಳನ್ನು ನೀವು ಕೂಡ ಇಲ್ಲಿ ತಿಳ್ಕೊಳ್ಬೋದು. ಮತ್ತು ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಮ್ಮ ಚಾನಲ್ನ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಈ ನಮ್ಮ ಚಾನಲ್ಗೆ ಸಪೋರ್ಟನ್ನು ಮಾಡಿ. ಇದರಿಂದ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾವು ನಿಮಗೆ ಹೇಳಲಿಕ್ಕೆ ಅವಕಾಶ ಕೊಟ್ಟಂತಾಗತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಶ್ರೀರಾಮ್.